ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಜ್ಞಾನಪ್ಪ ಅಂತೇಳಿ. ಯಾವ ಊರು ಬರುತ್ತೆ? ಆರ್ ಹೊಸಳ್ಳಿ, ತಾಲೂಕು? ಕೋಲಾರ ತಾಲೂಕು. ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ದೀವಿ ಸರ್? ನಾವು ಮಾಡ್ತಾಯಿದ್ದೀವಿ ಸರ್. ನಾವು ಹುಟ್ಟಿದ್ದ ಬೇಸಾಯದಲ್ಲೇ ಇರೋದು. ಓಕೆ. ಈಗ ಅದೇ ಮಾಡ್ತಾಯಿದ್ದೀವಿ. ಏನೇನು ಬೆಳೆ ಮಾಡ್ತೀರಾ? ಎಲ್ಲ ಬೆಳೆನೂ ಮಾಡ್ತೀವಿ ಸರ್. ತರಕಾರಿ ಎಲ್ಲ ಬೆಳೆಗಳು ಮಾಡ್ತೀವಿ. ಕೋಸು, ಕ್ಯಾರೆಟು, ಬೀಟ್ರೋಟು, ನೌಕೋಲು ಎಲ್ಲ ಮಾಡಿದ್ದೀವಿ. ಟಮಾಟನೂ ಮಾಡ್ತೀವಿ. ಓಕೆ. ಈ ತಿಂಗಳಲ್ಲಿ ಟಮಾಟನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಕಾರಣ ಏನು, ಸೀಸನ್ನು ಅಂತೇಳಿ ಈಗಿನ ಟೈಮ್ಗೆ ಇದು ಮಾಡ್ಕೊಂಡಿದ್ದೀವಿ. ಅದಕ್ಕೂ ಸ್ವಲ್ಪ ಲೇಟ್ ಆಯ್ತೇನೋ ಅನಿಸ್ತದೆ. ಓಕೆ. ಇದು ವೆರೈಟಿ ಯಾವುದು ಸರ್? ಇದು ವೆರೈಟಿ ಶ್ಯಾಂಪು ಅಂತೇಳಿ. ಓಕೆ. ನೋಡಿ ಇದು ಎಷ್ಟು ಎಕರೆ ಮಾಡ್ತೀರಾ ಸರ್? 1 ಎಕರೆ ಮಾಡಿದ್ದೀವಿ. ನೀರಾವರಿ ಯಾವ ಥರ ಸರ್? ನೀರಾವರಿಯಲ್ಲಿ ಯಾವ ಥರ ಮಾಡ್ತೀರಾ? ಬೋರ್ವೆಲ್ಲ, ಬಾವಿನ? ಬೋರ್ಗಲ್ಲೇ ಸರ್, ಬಾವಿ ಇಲ್ಲ. ಬೋರ್ಗಲ್ ಕಡಿಮೆ. ಓಕೆ. ತೊಟ್ಟಿ ಮಾಡೋದಕ್ಕೆ ಸಂಪ್ ಮಾಡ್ಕೊಂಡು ಅದು ಕೊಡ್ಕೊಂಡು ಮಾಡ್ಕೊಳ್ತಾ ಇರೋದು. ಓಕೆ. ಡ್ರಿಪ್ಪಲ್ಲಿ ಯಾವ ಥರ ಗೊಬ್ಬರಗಳು ಕೊಟ್ಟಿದ್ದೀರಾ? ಗೊಬ್ಬರಗಳು ನೋಡಿ ಈ ಥರ ಗೊಬ್ಬರಗಳು ಕೊಟ್ಟಿದ್ದೀವಿ. ಓಕೆ. ಸೊ ಇದು ಕೊಟ್ಟ ನಿಮಗೆ ಡೆವಲಪ್ಮೆಂಟಲ್ಲಿ ಚೆನ್ನಾಗಿ ಬಂದಿದೆ? ಬಂದಿದೆ ಸರ್. ಓಕೆ. ಕ್ರಾಪ್ ಗ್ರೋತ್ ಅಂತ ಚೆನ್ನಾಗಿ ಬಂದಿದೆ. ಬಂದಿದೆ. ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್ ಇದು? ನಾಟಿ ಮಾಡಿ ಒಂದೂವರೆ ತಿಂಗಳಾಗಿದೆ. 1 ತಿಂಗಳು. ಹೈಬ್ರಿಡ್ ಇದು? ಹಾಂ, ಹೌದು. ಸೊ ಮಾರ್ಕೆಟ್ ಎಲ್ಲಿ ಕಳಿಸ್ತೀರಾ ಸರ್? ಕೋಲಾರಕ್ಕೆ. ಯಾರು ಮಂಡಿಗೆ ಹಾಕ್ತೀರಾ? CMR ಮಂಡಿಗೆ. ಓಕೆ. 1 ಎಕರೆ ಟೊಮೆಟೊ ಮಾಡಿಕ್ಕೆ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜಾಗಿ? ಸಾರ್ ಅದನ್ನು ನಾವು ಮಾಡ್ದಂಗೆಲ್ಲ ಸರ್, ಅದು ಓಕೆ. ಕಡಿಮೆ ಅಂದರೂ 1 ಲಕ್ಷ ರೂಪಾಯಿ ಕಡಿಮೆ ಬರೋಲ್ಲ. ಓಕೆ. ಇನ್ನೂ ಹೆಚ್ಚಾಗಿ ಬರುತ್ತೆ. ಸೊ ಮೇಂಟೆನೆನ್ಸ್ ಮೇಲೆ ಡಿಪೆಂಡು. ಈಗ ನೋಡಿ, ನಾವೇ ಎಲ್ಲ ನಾವೇ ಓನು ಕಟ್ಕೊಳ್ತೀವಿ. ಓಕೆ. ಆಳು ಪಾಳು ಇಲ್ಲದೆ. ಓಕೆ. ಅದನ್ನ ಸ್ವಲ್ಪ ಅಡ್ಜಸ್ಟ್. ಲೇಬರ್ಸ್ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ಎಲ್ಲಕ್ಕೂ ಲೇಬರ್ಸು ಅಂದರೆ ಹೆಚ್ಚಾಗಿ ಆಗ್ತಾನೆ ಇರ್ತದೆ. ಓಕೆ. ನಾವು ಕಷ್ಟ ಬಿದ್ದು ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಟೊಮೆಟೊ ಬೆಳೆಯಲ್ಲಿ ನಿಮ್ಮ ಗಮನಕ್ಕೆ ಬಂದಾಗೆ ರೋಗಗಳು, ಕೀಟಗಳು ತಿಳಿಸ್ಕೊಡ್ತೀರಾ? ಹಾಂ, ವೈರಸ್ ಅಥವಾ ಊಜಿನ? ಹಾಂ, ಅದೆಲ್ಲ ಗೊತ್ತಾಗ್ತದೆ. ಓಕೆ. ಅದಕ್ಕೆ ತಗೊಂಬಂದು ಔಷಧಿ ಹೊಡಿತೀವಿ, ಅವ್ರಿಗೆ ಹೇಳ್ತೀವಿ. ಓಕೆ. ಹಿಂಗೆ ನೋಡಪ್ಪ ಈ ಥರ ಇದೆ, ಏನು ನೋಡಪ್ಪ ಅಂತ ಅವ್ರಿಗೆ ಹೇಳಿದ್ರೆ ಅವರು ತಂದು ನಮ್ಗೆ ಕಳಿಸ್ತಾರೆ. ಎಲ್ಲಿಂದ ತರ್ತೀರಾ ಗೊಬ್ಬರಗಳು, ಔಷಧಿಗಳೆಲ್ಲ ಸರ್? ಕೋಲಾರದಿಂದ ತರ್ತಾರೆ. ಓಕೆ. ಎಲ್ಲ ನಮಗೆ ಎಡಿ ಟಕ್ಕಂತ ಹೊಡಿಬೇಕು ಅಂದರೆ ಇಲ್ಲೇ ಎಂಥ ಗೊಬ್ಬರ ಬೇಕು ಅಂತ ಫೋನಲ್ಲಿ ನೋಡ್ಕೊತಾನೆ. 1 ಎಕರೆ ಟೊಮೆಟೊ ಬೆಳೆಗೆ ಇಳುವರಿ ಎಷ್ಟು ಬರುತ್ತೆ ಸರ್? ಸರ್, ಅದು ಇಳುವರಿ ಈಗ ನಾವು ಬೆಳೆ ಬೆಳೆದಂಗೆಲ್ಲ ಸರ್, ಅದು ಇಳುವರಿ. ಈ ಥರ ಬೆಳೆ ಚೆನ್ನಾಗಾದರೆ ಓಕೆ, ಒಂದು 1000 ಬಾಕ್ಸ್ ಬರ್ಬೋದು ಕಡಿಮೆ. ಕಡಿಮೆ ಅಂದ್ರೂ? ಕಡಿಮೆ ಅಂದರೆ. ಯಾಕಂದರೆ ಬೇರೆ ಕಡೆ ಎಲ್ಲ 1500-2000 ಬಾಕ್ಸ್ ಕೊಯ್ಯೋಂಥ ರೈತರು ಇದ್ದಾರೆ ಸರ್. ಕೆಲವರೆಲ್ಲ ಈ ಸಾರಿ ಈ ಬೇಸಿಗೆಯಲ್ಲಿ ಓಕೆ ಫುಲ್ಲು ಎಲ್ಲಾನು ರೋಗಗಳು ಬಂದ್ಬಿಟ್ಟು ಹೌದೌದು ಒಂದು ಗಿಡಕ್ಕೆ 2-3 ಕಾಯಿ ಬಿಟ್ಕೊಂಡದೆ. ಹೌದೌದು. ಈ ಸೀಸನ್ನಲ್ಲಿ ಸದ್ಯ 1000 ಬಂದರೆ ಓಕೆ ಸಾಕು. ಸೊ ನಿಮ್ಮದು ಇವಾಗ 45 ದಿನ ಆಗಿದೆ. ನಿಮ್ಮದು ಕಾಯಿ ಕಟಿಂಗ್ ಸ್ಟೇಜ್ಗೆ ಬಂದರೆ ರೇಟ್ಗಳು ಸಿಗುತ್ತಾ ನಿಮ್ಮ ಅನುಭವ ಪ್ರಕಾರ? ಸರ್, ಸಿಗ್ತದೆ ಅಂತ ಹಾಕಿರೋದು. ಏನು ಮಾಡ್ತದೋ ನಾವೇನು ಹೇಳೋ, ಹಂಗೆ ಸಿಗ್ತದೆ ಅನ್ನೋ ಉದ್ದೇಶದಿಂದಾನೇ ಹಾಕಿರೋದು. ಓಕೆ, ಹೇಳೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಸರ್. ವಾಟ್ಸಪ್ ಹಾಕ್ತೀರಾ? ಇದು ಗಿಡನೇ ಕೊಯ್ದಾಕ್ಬೇಕು. ಏನೋ ಒಂಥರ ರೋಗ ಆ ಗಿಡಕ್ಕೆ ಬರೋದು. ಅದು ನೀರಿತ್ತು ಬರ್ತಾವೇನಾ? ಆದ್ರೆ ಈ ಥರ ತೋಟಗಳು ಕಡಿಮೆ ಅಂತೀವಿ.